ಬಂದ್ ಹಿನ್ನೆಲೆ ಸಿಟಿ ಮಾರ್ಕೆಟ್ನಲ್ಲಿ ತಗ್ಗಿದ ವ್ಯಾಪಾರ, ಜನರಿಲ್ಲದೆ ಖಾಲಿ ಆಗಿರುವ ಮಾರ್ಕೆಟ್, ವ್ಯಾಪಾರಸ್ಥರಿಗೆ ತಟ್ಟಿದ ಕರ್ನಾಟಕ ಬನ್ನ ಬಿಸಿ. ಗೆಸ್ ನೋಡಿ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅಥವಾ ಯಾರ್ಯಾರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಈ ಬನ್ನ ಬಿಸಿ ತಡ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಮಾರ್ಕೆಟ್ನಲ್ಲಿ ಜನನೇ ಇಲ್ವಂತೆ, ಖಾಲಿ ಆಗಿದೆಯಂತೆ ಮಾರ್ಕೆಟು. ಸೊ ಯಾರು ಹೋಗದೆ ಇರೋದ್ರಿಂದ ವ್ಯಾಪಾರಸ್ಥರಿಗೆ ಇಲ್ಲಿ ಬನ್ನ ಬಿಸಿ ತಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾರ್ಮಲ್ ಆಗಿ ನೀವು ಮಾರ್ಕೆಟ್ ಅಂತ ಅಂದರೆ ಇಷ್ಟೊತ್ತಿಗೆಲ್ಲ ಗಿಜಿ ಅಂತ ಜನ ಓಡಾಡ್ತಾ ಇರ್ತಿದ್ರು, ವ್ಯಾಪಾರ ವ್ಯವಹಾರ ಅಂತ ಹೇಳಿ ಹೂ ತೊಗೊಂಡು ಹೋಗಬೇಕು, ಹಣ್ಣು ತೊಗೊಂಡು ಹೋಗಬೇಕು ಅಂತೆಲ್ಲ ಬರ್ತಾ ಇದ್ರು. ಬಟ್ ಇವತ್ತು ಒಂದು ನಾರ್ಮಲ್ ಆಗಿ ಮಾರ್ಕೆಟಿಗೆ ಬರೋರು ಬೆಳಗ್ಗೆ ಮುಂಚೆನೇ ಬಂದ್ಬಿಡ್ತಾರೆ, 4 ಗಂಟೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಅಂತ. ಬಂದು ಹೆಂಗಿರುತ್ತೋ ಏನೋ, ಮನೆಯಿಂದ ಹೊರಗೆ ಬರೋದೋ ಬೇಡವೋ, ವೆಹಿಕಲ್ ಸಿಗುತ್ತೋ ಇಲ್ವೋ, ಹೋಗಿ ಮಧ್ಯದಲ್ಲಿ ಸಿಕ್ಕಾಕೋಬಿಟ್ರೆ ಏನು ಮಾಡೋದು ಅಂತ ಬಂದಿಲ್ಲ ಯಾರೂ. ಸೊ ಈಗ ಒಂದು ಕ್ಲಾರಿಟಿ ಸಿಗ್ತಾ ಇರುತ್ತೆ. ಓಕೆ, ಜನ ಓಡಾಡ್ತಾ ಇದ್ದಾರೆ, ಆಟೋ ಓಡಾಡ್ತಾ ಇದೆ, ಬಸ್ಗಳು ಓಡಾಡ್ತಾ ಇದೆ, ಮೆಟ್ರೋ ಇದೆ ಅಂತ. ಬಟ್ ಇಷ್ಟೊತ್ತಿಗಾಗಲೇ ಬಂದು ಕೆಲಸ ಕಾರ್ಯ ಮುಗಿಸ್ಕೊಂಡು ಹೋಗ್ತಾ ಇದ್ದವರು ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ನಾವು ನಾರ್ಮಲ್ ಆಗಿ ಏನಾದರೂ ಆಟೋದಲ್ಲಿ ಬರ್ತೀವಿ ಅಂತ ಅಂದರೆ, ಈಗ ಮಾರ್ಕೆಟಿಂದ ಶ್ರೀರಾಮ್ಪುರ ಮಾರ್ಕೆಟ್ಗೆ ಅಂತ ಇಟ್ಕೊಳ್ಳಿ, ಅಲ್ಲಿನ ಹೂವು ಹಣ್ಣು ವ್ಯಾಪಾರಸ್ಥರು ಅಲ್ಲಿಂದ ಇಲ್ಲಿಗೆ ನಾರ್ಮಲ್ ಆಗಿ ಒಂದು 150 ರೂಪಾಯಿ ಇರುತ್ತೆ ಅಂತಂದರೆ, ಬಂದಾಗಿದ್ದ ದಿನ 300-400 ರೂಪಾಯಿ ಕೇಳ್ಬಿಡ್ತಾರೆ. ಸಹವಾಸವೇ ಬೇಡ, ಹೋಗೋದೇ ಬೇಡ ಅಂತ ಎಷ್ಟೋ ಜನ ಮಾರ್ಕೆಟಿಗೆ ಹೋಗಿಲ್ಲ ಇವತ್ತು. ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಸಮಸ್ಯೆ ಎದುರಾಗಿದೆ, ವ್ಯಾಪಾರಸ್ಥರಿಗೆ ಬನ್ನ ಬಿಸಿ ತಟ್ಟಿದೆ. ಇಷ್ಟು ವಹಿವಾಟಾಗುತ್ತೆ ವ್ಯಾಪಾರ ಅನ್ನೋದು ಒಂದು ಏನು ಪ್ಲ್ಯಾನ್ ಇರುತ್ತೋ ಅವ್ರಗಳದ್ದು, ಆ ತಕ್ಕ ಮಟ್ಟಿಗೆ ಇವತ್ತು ರೀಚ್ ಆಗೋದು ಕಷ್ಟ. ಇದರಿಂದ ಆರ್ಥಿಕವಾಗಿ ಕೂಡ ನಷ್ಟ ಆಗತ್ತೆ. ಸೊ ಅಲ್ಲಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ನಾರ್ಮಲ್ ಡೇಸಲ್ಲಿ ನಿಮಗಿಲ್ಲಿ ಕಾಲಿಡೋಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ಜನ ಓಡಾಡ್ತಾನೆ ಇರ್ತಾರೆ. ಆದರೆ ಇವತ್ತು ನಾರ್ಮಲ್ ಆಗಿದೆ, ಜನ ತಕ್ಕ ಮಟ್ಟಿಗೆ ಅಲ್ಲಿ ಏನು ವ್ಯಾಪಾರ ವಹಿವಾಟು ನಡೆಸ್ಕೊಂಡು ಹೋಗ್ತಾರೋ ಅವ್ರುಗಳು ಮಾತ್ರ ಇದ್ದಾರೆ. ಮೋಸ್ಟ್ಲಿ ಸಂಜೆ ನಂತರ ಮತ್ತೆ ಜನ ಸೇರಬಹುದೇನು ಗೊತ್ತಿಲ್ಲ. ಸೊ ಈಗಂತೂ ಜನರಿಲ್ದೇ ಖಾಲಿ ಆಗಿದೆ ಮಾರ್ಕೆಟು. ಇದು ಬನ್ನ ಎಫೆಕ್ಟ್. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಮಾರ್ಕೆಟಿಂದನೇ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ನಾರ್ಮಲ್ ಆಗಿ ಈ ಮಾರ್ಕೆಟ್ಗೆ ಹೋಗೋರೆಲ್ಲ ಬೆಳಗ್ಗೆನೇ ಹೋಗ್ಬಿಡ್ತಾರೆ, ವ್ಯಾಪಾರ ವಹಿವಾಟು ಅಂತೆಲ್ಲ ಯೋಚನೆ ಮಾಡೋರು. ಇವತ್ತು ಬಂದಿದೆ ಅನ್ನುವಂಥ ಕಾರಣಕ್ಕೆ ವೆಹಿಕಲ್ಸ್ಗಳೆಲ್ಲ ಸಿಗಲ್ಲೇನೋ, ಮಧ್ಯದಲ್ಲಿ ತಗ್ಲಾಕೋಬಿಡ್ತೀವಿ ಅಂತ ಹೋಗಿಲ್ಲ ಅಂತ ಕಾಣಿಸುತ್ತೆ. ಅಲ್ಲಿ ಯಾವ ಥರದ್ದು ಪ್ರತಿಕ್ರಿಯೆ ಇದೆ, ಯಾರನ್ನಾರು ಮಾತಾಡ್ಸೋಕ್ಕಾಗುತ್ತಾ? ಅಂದರೆ ನಾರ್ಮಲ್ ಆಗಿ ಹೆಂಗೆ ವ್ಯಾಪಾರ ನಡೆಯುತ್ತೆ, ಇವತ್ತು ಹೆಂಗಿದೆ ಅಂತ ರಮೇಶ್? ಎಸ್ ನೀತಿ, ಏನು ಕರ್ನಾಟಕ ಬಂದ್ ಹಿನ್ನೆಲೆ ಇವತ್ತು ಸಾಕಷ್ಟು ಒಂದು 50-50 ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ನಾವು ಇವಾಗ ಸಿಟಿ ಮಾರ್ಕೆಟ್ನಲ್ಲಿ ಇದ್ದೀವಿ. ಸಿಟಿ ಮಾರ್ಕೆಟ್ನಲ್ಲಿ ನೋಡ್ತಾ ಇರ್ಬೋದು, ಈ ರಸ್ತೆಗಳೇನಿದೆಯಲ್ಲ, ಈ ರಸ್ತೆಗಳು ಸಾಮಾನ್ಯವಾಗಿ ಬಂದ್ ಇಲ್ಲ ಅಂದಿದ್ದರೆ ಈ ರಸ್ತೆಯಲ್ಲಿ ಯಾವುದೇ ರೀತಿಯಾದ ವೆಹಿಕಲ್ಗಳು ಬರೋದಕ್ಕಾಗೋದಿಲ್ಲ, ಅಷ್ಟು ಜನಸಂಖ್ಯೆ ಇರುತ್ತೆ. ಇವತ್ತು ನೋಡಿ ತುಂಬ ಖಾಲಿ ಹೊಡಿತಾ ಇದೆ. ಸಾಮಾನ್ಯವಾಗಿ ಈ ರೈತರು ಬೆಳಿಗ್ಗೆ 8, 9, 10 ಗಂಟೆ ಒಳಗಡೆಲ್ಲ ತಮ್ಮ ವ್ಯಾಪಾರಗಳನ್ನ ಮುಗಿಸ್ಕೊಬಿಡ್ತಾರೆ. ಆ ಟೈಮ್ನಲ್ಲಿ ತುಂಬ ರಶ್ ಇರುವಂಥ ಏರಿಯಾ ಇದು. ಆದರೆ ಇವತ್ತು ತುಂಬ ಖಾಲಿ ಹೊಡಿತಾ ಇದೆ. ಸಾಕಷ್ಟು ವ್ಯಾಪಾರಸ್ಥರು ಕೂಡ ಬಂದಿದ್ದಾರೆ, ಆದರೆ ವ್ಯಾಪಾರವಿಲ್ಲದೆ ಕೂತಿದ್ದಾರೆ. ಗಮನಿಸ್ಬೋದು ನೀವು, ಸಾಕಷ್ಟು ಜನ ವ್ಯಾಪಾರವನ್ನು ಮಾಡೋದಕ್ಕೆ ಬೆಳಿಗ್ಗೆನೇ ಮಾರ್ಕೆಟ್ಗೆ ಬರ್ತಾರೆ. ಆದರೆ ಇವತ್ತು ಬಂದ್ ಹಿನ್ನೆಲೆ ಇರೋದ್ರಿಂದ ಸಾಕಷ್ಟು ಜನ ಬಂದಿಲ್ಲ. ಹೀಗೆ ಯಾಕಂತಂದರೆ ಬಂದರೆ ನೀವು ಹೇಳಿದಾಗೆ ಮಾರ್ಕೆಟಲ್ಲಿ ತಗಲಾಕೋಬೋದು, ಸಾಕಷ್ಟು ಜನಸಂಖ್ಯೆ ಇರ್ಬೋದು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ಎಫೆಕ್ಟ್ ಇದೆ, ಈ ಬಂದ್ ಹಿನ್ನೆಲೆ ಎಲ್ಲಾದರೂ ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ ಒಬ್ಬರು ವ್ಯಾಪಾರಸ್ಥರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕರ್ನಾಟಕ ಬಂದಿದೆ, ಅನೌನ್ಸ್ ಆಗಿದೆ, ವ್ಯಾಪಾರ ಹೇಗಿದೆ ಇವತ್ತು? ಅಷ್ಟೊಂದು ಏನು ವ್ಯಾಪಾರ ಇಲ್ಲ ಸರ್, ಬಂದಂತ ಹೇಳ್ಬಿಟ್ರಲ್ಲ, ಇವತ್ತು ಅಷ್ಟೊಂದು ವ್ಯಾಪಾರ ಇಲ್ಲ, ಪಬ್ಲಿಕ್ಕೇ ಇಲ್ಲ ನೋಡಿ, ಮಾರ್ಕೆಟಲ್ಲಿ ತುಂಬ ಖಾಲಿದೆ. ಅಂದರೆ ಸಾಮಾನ್ಯವಾಗಿ ಬಂದಿಲ್ಲ ಅಂತಂದ್ರೆ ಯಾವ ರೀತಿ ಇರುತ್ತೆ ಇಲ್ಲಿ? ಈಗ ಬಂದಿರೋದ್ರಿಂದ ಎಫೆಕ್ಟ್ ಆಗಿರುತ್ತೆ. ಬಂದಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ, ಇಲ್ಲಾಂದರೆ ಜನ ಪಬ್ಲಿಕ್ಗೆ ತುಂಬ ನಡೀತಾ ಇದ್ರು, ಒಳ್ಳೆ ವ್ಯಾಪಾರ ಐತೆ ಇಲ್ಲಿ. ಇವತ್ತು ತುಂಬ ಬಂದಂಥ ವ್ಯಾಪಾರ ಇಲ್ಲ ಅಷ್ಟೇ, ಪಬ್ಲಿಕ್ ಯಾರು ಬಂದಿಲ್ಲ ಇವತ್ತು, ಆಚೆ ಬಂದಿಲ್ಲ. ಸರ್, ಇದು ವ್ಯಾಪಾರಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬಂದು ಅನೌನ್ಸ್ ಆದ ಹಿನ್ನೆಲೆ ಸಾಕಷ್ಟು ಜನ ಬಂದಿಲ್ಲ ವ್ಯಾಪಾರಕ್ಕೋಸ್ಕರ. ಮತ್ತೊಬ್ಬರು ಸಾಕಷ್ಟು ಜನ ಇದ್ದಾರೆ, ಇಲ್ಲಿ ಮಾತಾಡಿಸ್ತಾ ಹೋಗೋಣ. ಇಲ್ಲೊಬ್ರು ಲೇಡೀಸ್ ಇದ್ದಾರೆ ವ್ಯಾಪಾರಸ್ಥರು, ಅವ್ರನ್ನೂ ಕೇಳ್ತೀನಿ. ಯಾಕಂತಂದರೆ ಬಂದು ಹಿನ್ನೆಲೆ ಇರೋದ್ರಿಂದ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ. ಅಮ್ಮ, ಹೇಗಿದೆ ವ್ಯಾಪಾರ? ಅವ್ರ ಹತ್ರ ಹೇಳಿ. ಪರವಾಗಿಲ್ಲ ಸರ್, ವ್ಯಾಪಾರ ಚೆನ್ನಾಗಿ ಏನಿಲ್ಲ, ವ್ಯಾಪಾರ ಆಗ್ತಾ ಇದೆ. ಎಸ್, ಇಲ್ಲಿ ಕೆಲವ್ರಿಗೆ ವ್ಯಾಪಾರ ಆಗ್ತಾ ಇರುತ್ತೆ, ಕೆಲವ್ರಿಗೆ ವ್ಯಾಪಾರ ಆಗ್ತಾ ಇಲ್ಲ.
ಸಿಟಿ ಮಾರ್ಕೆಟಲ್ಲಿ ಈ ಸಮಯದಲ್ಲಿ ಸಾಕಷ್ಟು ಜನ ಬರ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಮಾರ್ಕೆಟ್ನಿಗೆ ಜನಸಂಖ್ಯೆ ಬರ್ತಾ ಇಲ್ಲ. ಕಾರಣ ಬಂದ್ ಅನೌನ್ಸ್ ಆಗಿರೋದ್ರಿಂದ ಈ ರಸ್ತೆ ಸಾಮಾನ್ಯವಾಗಿ ತುಂಬ ರಶ್ ಇರುತ್ತೆ. ಈ ಒಂದು ರೋಡಲ್ಲಿ ಈ ರೀತಿಯಾಗಿ ಫ್ರೀಯಾಗಿ ಓಡಾಡೋದಕ್ಕಾಗಲಿ ಫ್ರೀಯಾಗಿ ಮಾತಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಇವತ್ತು ಬಂದ್ ಹಿನ್ನೆಲೆ ಇರೋದ್ರಿಂದ ಸಿಟಿ ಮಾರ್ಕೆಟಲ್ಲಿ ಸಾಕಷ್ಟು ಜನ ಬರ್ತಾ ಇಲ್ಲ. ಕಾರಣ ಈಗಾಗಲೇ ಹಾಗೇ ಇದೆ. ವ್ಯಾಪಾರಸ್ಥರು ಕೂಡ ಕೆಲವರಿಗೆ ಓಕೆ ಅಂತ ಹೇಳ್ತಾರೆ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ 50-50 ಆದಂಥ ಒಂದು ಒಪಿನಿಯನ್ ಬರ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ.